ಮ್ಯಾಚ್ ನಂಬರ್ 58 ಪಂಜಾಬ್ ಕಿಂಗ್ಸ್ ವರ್ಸಸ್ ದಿಲ್ಲಿ ಕ್ಯಾಪಿಟಲ್ಸ್ ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಮ್ಯಾಚ್ ಇದೆ. ಪಂಜಾಬ್ ಕಿಂಗ್ಸ್ 11 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 7 ಮ್ಯಾಚ್ ಗೆದ್ದಿದ್ದಾರೆ. ಪಾಯಿಂಟ್ಸ್ ಟೇಬಲ್ದಲ್ಲಿ ನಂಬರ್ 3 ಮೇಲೆ ಇದ್ದಾರೆ. ಲಾಸ್ಟ್ ಮ್ಯಾಚ್ ಈ ಗ್ರೌಂಡ್ ಮೇಲೆ ಆಡಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಜೊತೆ. ಅಲ್ಲಿ ಗೆದ್ದಿದ್ದಾರೆ. ಟ್ರೈ ಮಾಡ್ತಾರೆ ಅದೇ ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅಂತ. ಇನ್ನೊಂದು ಕಡೆ ದಿಲ್ಲಿ ಕ್ಯಾಪಿಟಲ್ಸ್ 11 ಮ್ಯಾಚ್ ಆಡಿದ್ದಾರೆ. 6 ಗೆದ್ದಿದ್ದಾರೆ ಮತ್ತು 4 ಸೋತಿದ್ದಾರೆ. ಪಾಯಿಂಟ್ಸ್ ಟೇಬಲ್ ಮೇಲೆ ನಂಬರ್ 5ನಲ್ಲಿ ಇದ್ದಾರೆ. ಲಾಸ್ಟ್ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ಜೊತೆ ಆಡಿದರು. ನೋ ರಿಸಲ್ಟ್ಸ್ ಆಗಿತ್ತು. ಅದು ಮ್ಯಾಚ್ ಮಳೆ ಬಂದಿತ್ತು. ಅದೇ ಕಾರಣಕ್ಕೋಸ್ಕರ ಈ ಮ್ಯಾಚ್ ಕೂಡ ಖಂಡಿತ ಕ್ಲೋಸ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ಪಿಚ್ ಇಲ್ಲಿ ನಾರ್ಮಲಿ ಇದು ನಾನ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಇರುತ್ತೆ. ಬಟ್ ಲಾಸ್ಟ್ ಮ್ಯಾಚ್ದಲ್ಲಿ ಗುಡ್ ಬ್ಯಾಟಿಂಗ್ ಫ್ರೆಂಡ್ಲಿ ಅನಿಸ್ತಿತ್ತು. ಸ್ಟಾರ್ಟಿಂಗ್ನಲ್ಲಿ ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಮೂವ್ಮೆಂಟ್ ಚೆನ್ನಾಗೇ ಇರುತ್ತೆ. ಅದಕ್ಕೆ ಫಾಸ್ಟ್ ಬೌಲರ್ಸ್ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಇಲ್ಲಿ ಪಂಜಾಬ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಆಗಿತ್ತು. ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು ಇದು. ಪಂಜಾಬ್ದವರು 236 ರನ್ಸ್ ಮಾಡಿದರು. ಆದರೆ ಲಕ್ನೋ ಸೂಪರ್ ಜೈಂಟ್ಸ್ 199 ರನ್ಸ್ ಮಾಡಿತ್ತು ಚೇಸ್ದಲ್ಲಿ. ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು. ಹೆಡ್ ಟು ಹೆಡ್ ನೋಡಿದರೆ ಪಂಜಾಬ್ ಕಿಂಗ್ಸ್ 17 ಮ್ಯಾಚ್ ಗೆದ್ದಿದ್ದಾರೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ 16 ಮ್ಯಾಚ್ ಗೆದ್ದಿದ್ದಾರೆ. ನೆಕ್ ಟು ನೆಕ್ ಇದೆ. ವೆದರ್ ಸ್ವಲ್ಪ ಕ್ಲೌಡಿ ಇದೆ ಅಂತ ರಿಪೋರ್ಟ್ ಇದೆ. ಆದರೆ ಮ್ಯಾಚ್ ಆಗುತ್ತೆ. ಅವರೇಜ್ ಸ್ಕೋರ್ ಇಲ್ಲಿ ಮೇ ಬಿ 190+ ಆಗುತ್ತೆ ಈ ಮ್ಯಾಚ್ದಲ್ಲಿ ಕೂಡ. ಚೇಜಿಂಗ್ನಲ್ಲಿ ರೆಕಾರ್ಡ್ ಇಲ್ಲಿ ತುಂಬ ಕೆಟ್ಟದಾಗಿದೆ. 20% ಮ್ಯಾಚಸ್ ಗೆದ್ದಿದ್ದಾರೆ ಚೇಜಿಂಗ್ನಲ್ಲಿ. ಈಗ ಪಿಚ್ ರೆಕಾರ್ಡ್ ಮತ್ತು ರೀಸೆಂಟ್ ಫಾರ್ಮ್ ಗಮನ ಇಟ್ಕೊಂಡು ಮಾಡೋಣ ಒಂದು ಸಖತ್ತಾಗಿ ಡ್ರೀಮ್ ಟೀಮ್. ಅದಕ್ಕಿಂತ ಮುಂಚೆ ನಿಮ್ಗೊಂದು ಗಿಫ್ಟ್ ಇದೆ. 500 ರೂಪಾಯಿ ಗಿವ್ ಅವೇ ಇದೆ. ಏನು ಮಾಡಬೇಕು ಗಿವ್ ಅವೇ ಗೆಲ್ಲಬೇಕು ಅಂದರೆ ಜಸ್ಟ್ ನಿಮಗೆ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ಸ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು. ಅದು ಆನ್ಸರ್ ಒಂದೇ ಕಮೆಂಟ್ದಲ್ಲಿ ಇರಬೇಕು. ಮತ್ತು ಒಂದು ಕಮೆಂಟ್ಗಿಂತ ಜಾಸ್ತಿ ಯಾರಾದರೂ ಸರಿಯಾಗಿ ಕರೆಕ್ಟ್ ಆನ್ಸರ್ ಹೇಳಿದರೆ ಯಾರು ಫಸ್ಟ್ ಕಾಮೆಂಟ್ ಮಾಡಿರ್ತಾರೆ ಅವ್ರಿಗೆ ನಾವು ಗಿವ್ ಅವೇ ಕೊಡ್ತೀವಿ. ಅದಕ್ಕೆ ಬೇಗ ಬೇಗ ಕಾಮೆಂಟ್ ಮಾಡಬೇಕಾಗುತ್ತೆ. ಈಗ ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. KL ರಾಹುಲ್ ಈ ಸೀಸನ್ದಲ್ಲಿ ಅವರ ಬ್ಯಾಟಿಂಗ್ ಅಪ್ರೋಚ್ ಸ್ವಲ್ಪ ಚೇಂಜ್ ಅನ್ನಿಸ್ತಿದೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಮ್ಯಾಚಸ್ ಮಿಸ್ ಮಾಡಿದರೂ ಕೂಡ ಅವರು ಡಿಲ್ಲಿನಲ್ಲಿ ಹೈಯೆಸ್ಟ್ ರನ್ ಗೆಟರ್ ಇದ್ದಾರೆ ಫಾರ್ ದಿಲ್ಲಿ. 65 ಅವರೇಜ್ನಿಂದ ರನ್ಸ್ ಮಾಡ್ತಿದ್ದಾರೆ. 7 ಮ್ಯಾಚಸ್ದಲ್ಲಿ 323 ರನ್ಸ್ ಮಾಡಿದ್ದಾರೆ. ಆಫ್ ಸೈಡ್ ಈಗ ಸ್ವಲ್ಪ ಕಡಿಮೆ ರನ್ಸ್ ಮಾಡ್ತಿದ್ದಾರೆ. ಅದೇ ಇಂಟೆನ್ ಸ್ವಲ್ಪ ನನಗೆ ಚೇಂಜ್ ಅನ್ನಿಸ್ತಿದೆ. ಮ್ಯಾಚ್ ವಿನ್ನಿಂಗ್ ನಾಕ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಹೇಗೆ ಮರೆಯೋದಕ್ಕೆ ಸಾಧ್ಯ. 57 ರನ್ಸ್ ಮಾಡಿದರು 42 ಬಾಲ್ಗೆ. ನಾ ಇವ್ರಿಗೆ ಸದ್ಯಕ್ಕೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಪ್ರಭಸಿಮ್ರನ್ ಸಿಂಗ್ ಏನು ಟ್ಯಾಲೆಂಟೆಡ್ ಇದ್ದಾರಪ್ಪ ಇವರು ಪ್ಲೇಯರ್. ಕರೆಂಟ್ಲಿ ಲೀಡಿಂಗ್ ರನ್ ಸ್ಕೋರರ್ ಇದ್ದಾರೆ ಅನ್ಕ್ಯಾಪ್ಡ್ ಪ್ಲೇಯರ್ದಲ್ಲಿ. ಈ ಟೂರ್ನಮೆಂಟ್ದಲ್ಲಿ 437 ರನ್ಸ್ ಮಾಡಿದ್ದಾರೆ. ಅದು ಕೂಡ 170 ಸ್ಟ್ರೈಕ್ ರೇಟ್ನಿಂದ. ಅವರೇಜ್ ಇದೆ ಆಲ್ಮೋಸ್ಟ್ 40. ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಆಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಟೈಮ್ ತೊಗೋತಾರೆ. ಅದು ಆದಮೇಲೆ 2ನೇ ಗೇರ್ನಿಂದ ಸೀದಾ 5ನೇ ಗೇರ್ಗೆ ಶಿಫ್ಟ್ ಮಾಡ್ತಾರೆ. ಅವ್ರ ಇನ್ನಿಂಗ್ ಸ್ಕೋರ್ ತುಂಬ ಫಾಸ್ಟಾಗಿ ಶಿಫ್ಟ್ ಮಾಡ್ತಾರೆ. ತುಂಬ ಇಫೆಕ್ಟಿವ್ ಆಗಿದ್ದಾರೆ ಈ ಸೀಸನ್ದಲ್ಲಿ. ಪಂಜಾಬ್ಗೆ ಕಂಟಿನ್ಯೂ ರನ್ಸ್ ಮಾಡ್ತಿದ್ದಾರೆ. ಅನ್ಕ್ಯಾಪ್ಡ್ ಪ್ಲೇಯರ್ದಲ್ಲಿ ಇವರೇ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಿದ್ದಾರೆ. 4 50s ಕೂಡ ಹೊಡೆದಿದ್ದಾರೆ ಈ ಸೀಸನ್ದಲ್ಲಿ. ಲಕ್ನೋ ಸೂಪರ್ ಜೈಂಟ್ಸ್ ಜೊತೆ 48 ಬಾಲ್ಗೆ 91 ರನ್ಸ್ ಹೊಡೆದಿದ್ರು. ಕ್ರೂಷಿಯಲ್ ವಿನ್ ಆಗಿತ್ತು ಅದು ಫಾರ್ ಪಂಜಾಬ್. ಪಂಜಾಬ್ಗೆ ಒಳ್ಳೆ ಆ್ಯಸೆಟ್ ಆಗಿದ್ದಾರೆ ಇವರು. ಪವರ್ ಹಿಟ್ಟಿಂಗ್ ಜೊತೆ ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದಾರೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಜಾಶ್ ಇಂಗ್ಲಿಷ್ಗೆ ಈಗ ನಾನು ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಮ್ಯಾಚ್ದಲ್ಲಿ ಅವರು ಫ್ಲಾಪ್ ಹೋಗ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಆದರೆ ಏನಾದರೂ ಹೈ ಸ್ಕೋರಿಂಗ್ ಮ್ಯಾಚ್ ಆದರೆ ಮತ್ತು ಸೆಕೆಂಡ್ ಇನ್ನಿಂಗ್ದಲ್ಲಿ ಏನಾದರೂ ಬ್ಯಾಟಿಂಗ್ ಬಂದರೆ ಪಂಜಾಬ್ದವ್ರದ್ದು ಆವಾಗ ನಾನು ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಸದ್ಯಕ್ಕೆ ಈಗ ಅವ್ರಿಗೆ ಹೋಲ್ಡ್ ಮಾಡ್ತಾಯಿದ್ದೀನಿ. ಬ್ಯಾಟರ್ದಲ್ಲಿ ಫ್ಯಾಬ್ ಡು ಪ್ಲೆಸಿಸ್ ಮತ್ತು ದಿಲ್ಲಿ ಕ್ಯಾಪಿಟಲ್ಸ್ ವೈಸ್ ಕ್ಯಾಪ್ಟನ್. ಟಾಪ್ ಆರ್ಡರ್ದಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಪ್ರೆಷರ್ ಸಿಚುವೇಷನ್ದಲ್ಲಿ ವಿನ್ನಿಂಗ್ ನಾಕ್ಸ್ ತುಂಬ ಬಂದಿದೆ ಇವರ ಬ್ಯಾಟ್ನಿಂದ. 2021ರಲ್ಲಿ ಪಂಜಾಬ್ ವಿರುದ್ಧ 86 ರನ್ಸ್ ಮ್ಯಾಚ್ ವಿನ್ನಿಂಗ್ ನಾಕ್ ಹೇಗೆ ಮರೆಯೋದಕ್ಕೆ ಆಗುತ್ತೆ. ಪ್ಲೇಯರ್ ಆಫ್ ದ ಮ್ಯಾಚ್ ಇದ್ದರು ಆವಾಗ. ಇವರು ಕನ್ಸಿಸ್ಟೆಂಟ್ ಪ್ಲೇಯರ್ ಇದ್ದಾರೆ. ಅದಕ್ಕೆ ಇವರು 4500 ರನ್ಸ್ ಮಾಡಿದ್ದಾರೆ IPLದಲ್ಲಿ. ಮತ್ತು ಕ್ಯಾಚಸ್ ವಂಡರ್ಫುಲ್ ಕ್ಯಾಚಸ್ ಹಿಡಿತಾರೆ. ಅದಕ್ಕೆ ಇವ್ರಿಗೆ ನಾನು ಸದ್ಯಕ್ಕೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಶ್ರೇಯಸ್ ಅಯ್ಯರ್ ಸ್ಟ್ಯಾಂಡೌಟ್ ಪರ್ಫಾರ್ಮರ್ ಆಗಿದ್ದಾರೆ ರೀಸೆಂಟ್ಲಿ. ಓವರಾಲ್ ಕ್ರಿಕೆಟ್ದಲ್ಲಿ ಕ್ಯಾಪ್ಟನ್ಸಿಗೆ ಒಳ್ಳೆ ಫ್ಯೂಚರ್ ಇದೆ ಇವರಿಗೆ. 10 ಮ್ಯಾಚಸ್ದಲ್ಲಿ 360 ರನ್ಸ್ ಮಾಡಿದ್ದಾರೆ. 180 ಸ್ಟ್ರೈಕ್ ರೇಟ್ನಿಂದ. ವೆರಿ ವೆರಿ ಇಂಪ್ರೆಸಿವ್. ಪಂಜಾಬ್ ಸಕ್ಸಸ್ಗೆ ಈ ಸೀಸನ್ದಲ್ಲಿ ಇವರೇ ಮೇನ್ ಕಾರಣ. ಇದಕ್ಕಿಂತ ಮುಂಚೆ ಓವರಾಲ್ IPLದಲ್ಲಿ ಇವರ ಸ್ಟ್ರೈಕ್ ರೇಟ್ ಇತ್ತು 131.
ಆದರೆ ಈ ಸೀಸನ್ದಲ್ಲಿದೆ 180+ ಇದೆ. ಸ್ಟ್ರೈಕ್ ರೇಟ್ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊತಿದ್ದಾರೆ. ಈ ಸೀಸನ್ದಲ್ಲಿ 4 50s ಕೂಡ ಹೊಡೆದಿದ್ದಾರೆ. ನಾನು ಇವರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಪ್ರಿಯಾಂಶ್ ಆರ್ಯ ಇವರು ಕೂಡ ಪಂಜಾಬ್ಗೆ ಫ್ಯೂಚರ್ ಅಸೆಟ್ ಇದ್ದಾರೆ. ಫ್ಯೂಚರ್ ಅಸೆಟ್ನೇ ಅನ್ಬೋದು ಪಂಜಾಬ್ಗೆ. ಇವರ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ತುಂಬ ಇಷ್ಟ ಆಗಿದೆ. CSK ಇವರಿಂದ ತೋರಿಸಿದ್ರು ಇವರ ಅಬಿಲಿಟಿ ಏನಿದೆ ಅಂತ. ಸೆಂಚುರಿ ಹೊಡೆದಿದ್ರು. ಸ್ಲೋವರ್ ಬೌಲರ್ಸ್ಗೆ ಅಂತರೂ ತುಂಬ ಜೋರಾಗಿ ಹೊಡಿತಾರೆ. ನನಗೆ ಗೊತ್ತಿದೆ, ದಿಲ್ಲಿ ಪ್ರೀಮಿಯರ್ದಲ್ಲಿ 6 ಬಾಲ್ಗೆ 6 6 ಹೊಡೆದಿದ್ರು. ಆವಾಗಲೇ IPL ಡೋರ್ ಓಪನ್ ಆಗಿತ್ತು ಇವ್ರಿಗೆ. ಟಾಪ್ ಆರ್ಡರ್ದಲ್ಲಿ ಇರ್ತಾರೆ ಬ್ಯಾಟಿಂಗ್ಗೆ, ಅದಕ್ಕೆ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ ಆಲ್ರೌಂಡರ್ದಲ್ಲಿ ಅಕ್ಷರ್ ಪಟೇಲ್ ಇವ್ರಿಗೆ ಈಗ ಬ್ಯಾಕ್ ಮಾಡ್ತಾ ಇದ್ದೀನಿ. ಕ್ರೂಷಿಯಲ್ ಸಿಚುವೇಶನ್ದಲ್ಲಿ ಬ್ಯಾಟಿಂಗ್ ಸಖತ್ತಾಗಿ ಮಾಡ್ತಿದ್ದಾರೆ ಮತ್ತು ಬಾಲಿಂಗ್ ಕೂಡ ತುಂಬ ಇಕೋನಾಮಿಕಲ್ ಮಾಡ್ತಿದ್ದಾರೆ. ಈ ವರ್ಷ ಬ್ಯಾಟಿಂಗ್ದಲ್ಲಿ ಸ್ವಲ್ಪ ಪ್ರಮೋಷನ್ ಆಗಿದೆ. ಆ್ಯಸ್ ಅ ಆಲ್ರೌಂಡರ್ ಇವರಿಗೆ ಸ್ವಲ್ಪ ಆಪರ್ಚುನಿಟಿ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಅದಕ್ಕೆ ನಾನು ಇವರಿಗೆ ಬ್ಯಾಕ್ ಮಾಡಿದ್ದೀನಿ. ಇನ್ನೊಂದು ಸ್ಪೆಷಲ್ ಫೈಂಡ್ ಅಂದರೆ ನೆಹಾಲ್ ವಧೇರಾ. ಇಮರ್ಜಿಂಗ್ ಪ್ಲೇಯರ್ ಆಗಿದ್ದಾರೆ ಫಾರ್ ಪಂಜಾಬ್. ಬ್ಯಾಟಿಂಗ್ ಆರ್ಡರ್ ಶಫಲ್ ಆದರೂ ಕೂಡ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಸ್ಪಿನ್ಗಂತರೂ ತುಂಬ ಅಗ್ರೆಸಿವ್ಲಿ ಆಡ್ತಾರೆ. 146.51 ಸ್ಟ್ರೈಕ್ ರೇಟ್ ಇದೆ ಈ ಸೀಸನ್ದಲ್ಲಿ. ಮತ್ತು ಅದ್ರ ಜೊತೆ 37 ಅವರೇಜ್ ಕೂಡ ಇದೆ ಈ ಸೀಸನ್ದಲ್ಲಿ. ಮುಂಬೈ ಇಂಡಿಯನ್ಸ್ದಲ್ಲಿ ಇದ್ದರು, ಆವಾಗ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದು ಇಲ್ಲಿ ಈಗ ಯೂಸ್ ಆಗ್ತಾ ಇದೆ. ನಾನು ಇವ್ರಿಗೆ ಖಂಡಿತ ಬ್ಯಾಕ್ ಮಾಡ್ತೀನಿ. ಈಗ 2 ವಿಕೆಟ್ ಕೀಪರ್ ಮತ್ತು 4 ಬ್ಯಾಟರ್ಸ್ ಇದ್ದಾರೆ ನಮ್ಮ ಟೀಮ್ದಲ್ಲಿ. ಒಂದು ಆಲ್ರೌಂಡರ್ ಇದೆ. ಈಗ ಆಲ್ರೌಂಡರ್ದಲ್ಲಿ ಇನ್ನೊಂದು ಪ್ಲೇಯರ್ ಅಂದರೆ ಮಾರ್ಕೋ ಜಾನಿನ್ಸನ್. ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲಿಂಗ್. ಇದರಿಂದ ರೈಟ್ ಹ್ಯಾಂಡರ್ಸ್ಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಮಾಡ್ತಾರೆ. ಅದು ತುಂಬ ಡೇಂಜರ್ ಆಗುತ್ತೆ ರೈಟ್ ಹ್ಯಾಂಡರ್ಸ್ಗೆ ಸ್ಪೆಷಲಿ. ಇವರು ಪಂಟ್ ಪ್ಲೇಯರ್ ಆಗ್ಬೋದು. ಬ್ಯಾಟ್ ಜೊತೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಬಾಲ್ ಜೊತೆನೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಳ್ಳೆ ಪೇಸ್ ಜೊತೆ ಸಖತ್ತಾಗಿ ವೇರಿಯೇಷನ್ ಇದೆ ಇವ್ರ ಹತ್ರ. ಅದಕ್ಕೆ ಇವ್ರಿಗೆ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ಇದು ಫೈನಲ್ ಟೀಮ್ ಇರೋದಿಲ್ಲ, ಸ್ಯಾಂಪಲ್ ಟೀಮ್ ಇದೆ. ಏನಾದರೂ ಫೈನಲ್ ಚೇಂಜಸ್ ಆದರೆ ಟಾಸ್ ಆದಮೇಲೆ ಅದು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀವಿ. ಅದಕ್ಕೆ ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ. 2600 ಜನಗಳು ಸದ್ಯಕ್ಕೆ ಜಾಯ್ನ್ ಆಗಿದ್ದಾರೆ. ಅದಕ್ಕೆ ನೀವು ಜಾಯ್ನ್ ಆಗಿ. ಬೌಲಿಂಗ್ದಲ್ಲಿ ಏನೇನು ಆಪ್ಷನ್ ಇದೆ ನಮ್ಮ ಹತ್ರ? ಹರ್ಷದೀಪ್ ಸಿಂಗ್, ಮಿಚೆಲ್ ಸ್ಟಾರ್ಕ್, UG ಚಹಲ್ ಮತ್ತು ಕುಲ್ದೀಪ್ ಯಾದವ್. ಈಗ ಇಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಮಿಚೆಲ್ ಸ್ಟಾರ್ಗೆ ನಾನು ಬ್ಯಾಕ್ ಮಾಡ್ತೀನಿ. ಯಾಕಂದರೆ ಫಾಸ್ಟ್ ಬೌಲರ್ಸ್ಗೆ ಇಲ್ಲಿ ಚೆನ್ನಾಗಿ ಹೆಲ್ಪ್ ಸಿಗುತ್ತೆ ಈ ಗ್ರೌಂಡ್ ಮೇಲೆ. ಸ್ಪೆಷಲಿ ಹರ್ಷದೀಪ್ ಸಿಂಗ್ಗೆ ಫಸ್ಟ್ ಓವರ್ನಿಂದನೇ ಸ್ಟಾರ್ಟ್ ಮಾಡ್ತಾರೆ ವಿಕೆಟ್ ತೆಗೆಯೋದಕ್ಕೆ. ಮತ್ತು ಮಿಚೆಲ್ ಸ್ಟಾರ್ಕ್ ಪೇಸ್ ವಿತ್ ಸ್ವಿಂಗ್ ಸಖತ್ತಾಗಿ ಆ್ಯಂಗಲ್ ಕ್ರಿಯೇಟ್ ಮಾಡ್ತಾರೆ ರೈಟೀಸ್ಗೆ ಲೆಫ್ಟ್ ಆರ್ಮ್ನಿಂದ. ಈ 2 ಪ್ಲೇಯರ್ನ ಬ್ಯಾಕ್ ಮಾಡ್ತೀನಿ ನೋ ಡೌಟ್. ಆದರೆ ಇನ್ನೊಂದು ಸ್ಲಾಟ್ ಬಾಕಿ ಇದೆ. ಈಗ ಯಾರಿಗೆ ಬ್ಯಾಕ್ ಮಾಡಬೇಕು? ಸ್ಪಿನ್ನರ್ಸ್ಗೆ ಇಲ್ಲಿ ಜಾಸ್ತಿ ಹೆಲ್ಪ್ ಇಲ್ಲ. UG ಚಹಲ್ಗೆ ಮತ್ತು ಕುಲ್ದೀಪ್ಗೆ ಬ್ಯಾಕ್ ಮಾಡೋದು ಸ್ವಲ್ಪ ರಿಸ್ಕಿ ಅನ್ನಿಸ್ತಿದೆ ಈ ಗ್ರೌಂಡ್ ಮೇಲೆ. ಚಹಲ್ ಅಂತರೂ ಯಾವಾಗ 4 ಓವರ್ ಹಾಕೋದೇ ಇಲ್ಲ. ಹ್ಯಾಟ್ರಿಕ್ ಮಾಡಿದರು CSK ವಿರುದ್ಧ. ಆ ಮ್ಯಾಚ್ದಲ್ಲಿ ಕೂಡ 3 ಓವರ್ ಹಾಕಿದರು. ಆದರೆ ಒಂದು ರಿಸ್ಕ್ ತೊಗೋತೀನಿ, ಕುಲ್ದೀಪ್ ಯಾದವ್ಗೆ ಬ್ಯಾಕ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸಿಲೆಕ್ಷನ್ ಪರ್ಸೆಂಟೇಜ್ ನೋಡಿ ತುಂಬ ಕಡಿಮೆ ಇದೆ. ಇವರು 4 ಓವರ್ ಖಂಡಿತ ಮಾಡ್ತಾರೆ. ಈ ಪಿಚ್ ಮೇಲೆ ಖಂಡಿತ ಹೆಲ್ಪ್ ಇರೋದಿಲ್ಲ ಸ್ಪಿನ್ನರ್ಸ್ಗೆ. ಆದರೆ ಅದಕ್ಕೆ ವಿಕೆಟ್ ಸಿಗ್ಬೋದು ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಟ್ರೈ ಮಾಡ್ತಾರೆ ಇವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಪಂಜಾಬ್ ಬ್ಯಾಟ್ಸ್ಮನ್ಸ್. ನೋಡೋಣ ಏನಾಗುತ್ತೆ ಅಂತ. ಆದರೆ ಇದು ಸ್ಯಾಂಪಲ್ ಟೀಮ್ ಇದೆ. ಏನಾದರೂ ಚೇಂಜಸ್ ಆದರೆ ಟೆಲಿಗ್ರಾಮ್ದಲ್ಲಿ ಹಾಕ್ತೀನಿ. ಚಹಲ್ ಬದಲಿ ನಾ ಲಾಸ್ಟ್ ಮೂಮೆಂಟ್ದಲ್ಲಿ ಮುಖೇಶ್ ಕುಮಾರ್ಗೆ ಕೂಡ ಟ್ರೈ ಮಾಡ್ಬೋದು. ಪಂಜಾಬ್ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ಆವಾಗ ದಿಲ್ಲಿ ಬ್ಯಾಟರ್ಸ್ ಸ್ವಲ್ಪ ಹೆವಿ ಮಾಡ್ತೀನಿ. ಯಾಕಂದರೆ ಫಸ್ಟ್ ಇನ್ನಿಂಗ್ದಲ್ಲಿ ಬಾಲಿಂಗ್ಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಸಿಗುತ್ತೆ. ಆವಾಗ ಜಾನ್ಸನ್ನ ಡ್ರಾಪ್ ಮಾಡಿ ಸ್ಟಬ್ಸ್ನ ತೊಗೋಬೋದು, ಟ್ರಿಸ್ಟನ್ ಸ್ಟಬ್ಸ್ನ. ಇದೆಲ್ಲ ಡಿಸಿಷನ್ ಟಾಸ್ ಆದಮೇಲೆ ತೊಗೋಬೇಕಾಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಈಗ ಮಾಡೋಣ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್. ಅಕ್ಷರ್ ಪಟೇಲ್ಗೆ ಇಲ್ಲೇ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆ್ಯಸ್ ಅ ಆಲ್ರೌಂಡರ್ ಇವ್ರಿಗೆ ಆಪರ್ಚುನಿಟಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ನಾನು ಯಾವಾಗಲೂ ಕ್ಯಾಪ್ಟನ್ಗೆ ಆಲ್ರೌಂಡರ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಬ್ಯಾಟ್ ವಿತ್ ದ ಬಾಲ್ ಅವ್ರಿಗೆ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಆದರೆ ಇಲ್ಲಿ ವೈಸ್ ಕ್ಯಾಪ್ಟನ್ಗೆ ನಾ ರಿಸ್ಕ್ ತೊಗೋಬೋದು. ನಾ ಇಲ್ಲಿ ಹರ್ಷದೀಪ್ ಸಿಂಗ್ಗೆ ವೈಸ್ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಮತ್ತು ಏನಾದರೂ ಫಸ್ಟ್ ಬಾಲಿಂಗ್ ದಿಲ್ಲಿ ಮಾಡಿದರೆ ಆವಾಗ ವೈಸ್ ಕ್ಯಾಪ್ಟನ್ ನಾನು ಮಿಚೆಲ್ ಸ್ಟಾರ್ಕ್ಗೆ ಮಾಡ್ತೀನಿ. ಯಾರು ಫಸ್ಟ್ ಬಾಲಿಂಗ್ ಮಾಡ್ತಾರೆ ಅವರ ಡೆತ್ ಓವರ್ ಸ್ಪೆಷಲಿಸ್ಟ್ಗೆ ನಾನು ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಸೊ ಹೀಗೆ ಇದೆ ನಮ್ಮ ಟೀಮ್. ನಿಮಗೆ ಟೀಮ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕಾಮೆಂಟ್ ಮಾಡಿ. ಗಿವ್ ಅವೇ ಇದೆ. ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ವಿಕೆಟ್ ತೊಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಅಂತ ಕಾಮೆಂಟ್ ಮಾಡಿ. ಒಂದೇ ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ಪ್ಲೇಯರ್ ಈ ನಮ್ಮ ಟೀಮ್ದಲ್ಲಿ ಸಜೆಸ್ಟ್ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ. ಅದ್ರ ಬಗ್ಗೆ ಕೂಡ ಯೋಚನೆ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು, ಗುಡ್ ಬೈ ಆ್ಯಂಡ್ ಬೆಸ್ಟ್ ಆಫ್ ಲಕ್.